ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ನಾನು ಒಂದಷ್ಟು ಕಿಚನ್ ಐಟಮ್ಸ್ಗಳನ್ನು ಫ್ಲಿಪ್ಕಾರ್ಟಿಂದ ಆರ್ಡರ್ ಮಾಡಿದ್ದೆ. ತುಂಬಾ ಕಡಿಮೆ ಪ್ರೈಸು ಆ್ಯಂಡ್ ಆಲ್ಸೋ ರೆಗ್ಯುಲರ್ ಯೂಸಿಗೆ ಅಂತಲೇ ನಾನು ಆರ್ಡರ್ ಮಾಡಿದ್ದು. ತುಂಬ ಚೆನ್ನಾಗಿ ಬಂದಿದೆ. ಸೊ ನಿಮಗೂ ಕೂಡ ತೋರಿಸ್ತೀನಿ. ಇಷ್ಟ ಆದರೆ ನೀವು ಕೂಡ ಪರ್ಚೇಸ್ ಮಾಡ್ಬೋದು. ಲಿಂಕ್ನ ಡಿಸ್ಕ್ರಿಪ್ಷನ್ ಮತ್ತು ಕಮೆಂಟ್ ಬಾಕ್ಸಲ್ಲಿ ಪ್ರೊವೈಡ್ ಮಾಡಿರ್ತೀನಿ. ಸೊ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವಿನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾರಲ್ಲ, ಹೊಸದಾಗಿ ನಮ್ಮ ಚಾನಲ್ನಲ್ಲಿ ಈ ವಿಡಿಯೋ ನೋಡ್ತಿದ್ದೀರಾ ಅಂತ ಹೇಳಿದ್ರೆ ಸೊ ಪ್ಲೀಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಬನ್ನಿ. ಹಾಗಾದ್ರೆ ತಡ ಮಾಡದೆ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಫಸ್ಟ್ ಬಂದು ನಾನು ಈ ರೀತಿ ಪ್ಲೇಟ್ ಸೆಟ್ ನ ತರಿಸಿದ್ದೀನಿ. ಪ್ಯಾಕ್ ಆಫ್ 6 ಬರುತ್ತೆ, ಓಕೆನಾ. ಅಂಡ್ ಕಲರ್ ಕಾಂಬಿನೇಷನ್ ಒಂದು ತುಂಬಾನೇ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. ಬ್ರೌನ್ ಕಲರ್ ಮತ್ತೆ ಲೀಫ್ ಕಲರ್ ಡಿಸೈನ್ ಕೊಟ್ಟಿದ್ದಾರೆ. ಆಫ್ ವೈಟ್ ಇದೆ, ಸಖತ್ತಾಗಿದೆ ಪ್ರಿಂಟೆಡ್ ಮಾತ್ರ. ಮತ್ತೆ ಇದು ಮೆಟೀರಿಯಲ್ ಬಂದು ಪ್ಲಾಸ್ಟಿಕ್ ಮೆಟೀರಿಯಲ್ ಬರುತ್ತೆ, ಅಂದ್ರೆ ತುಂಬಾ ತಿಕ್ ಆಗಿರುತ್ತೆ ಫ್ರೆಂಡ್ಸ್, ಓಕೆನಾ. ಸೊ ನಾವು ಈಗ ಟಿಫನ್ ಎಲ್ಲ ಮಾಡ್ಲಿಕ್ಕೆ ತುಂಬಾನೇ ಚೆನ್ನಾಗಿ ಇರುತ್ತೆ ಅಂತ ಹೇಳಿ ಪ್ಯಾಕ್ ಆಫ್ 6 ತಗೊಂಡೆ. ಈ ಪ್ಲೇಟ್ಸ್ಗೆ ನಾನು 579 ಅಥವಾ 580 ರುಪೀಸ್ ಕೊಟ್ಟಿದ್ದು ಅಷ್ಟೇ. ತುಂಬಾನೇ ಚೆನ್ನಾಗಿದೆ. ಸೊ ನಾನು ಮಾರ್ಟಲ್ಲೂ ಕೂಡ ನೋಡಿದ್ದೆ, ಬಟ್ ತುಂಬಾನೇ ಹೆವಿ ಕಾಸ್ಟ್ಲಿ ಇತ್ತು. ಮತ್ತೆ ಅಷ್ಟೇನು ತುಂಬಾ ಒಳ್ಳೆ ಬ್ರಾಂಡೆಡ್ ಕ್ವಾಲಿಟಿ ಏನಿರಲಿಲ್ಲ. ಬಟ್ ಈ ಪ್ಲೇಟ್ಸ್ ಇದೆಲ್ಲ ಇದನ್ನು ಹಾಗೇನೆ ಬರುತ್ತೆ ಅಂತ ಅನ್ಕೊಂಡಿದ್ದೆ, ಬಟ್ ತುಂಬಾನೇ ಚೆನ್ನಾಗಿ ಬಂದಿದೆ. ಒಳ್ಳೆ ಬ್ರಾಂಡೆಡ್ ಅಂತಾನೆ ಹೇಳ್ಬೋದು. ಅಂಡ್ ಆಲ್ಸೋ ತುಂಬಾ ಡಿಫ್ರೆಂಟ್ ಕಲರ್ ಕಾಂಬಿನೇಷನ್ ಇರೋದ್ರಿಂದ ಸೊ ನಾರ್ಮಲ್ ಎಲ್ಲರ ಹತ್ರ ಈಗ ಮಾರ್ಟಲ್ ತಗೊಂಡ್ವಿ ಅಂತ ಹೇಳಿದ್ರೆ ಆಲ್ಮೋಸ್ಟ್ ಎಲ್ಲರೂ ಕೂಡ ಸೇಮೇ ಇರುತ್ತೆ. ಬಟ್ ನಾವು ಸ್ವಲ್ಪ ಡಿಫ್ರೆಂಟ್ ಆಗಿ ತಗೋಬೇಕು ಅಂತ ಹೇಳಿದ್ರೆ ಸೊ ಆನ್ಲೈನ್ ಅಲ್ಲೇ ಸಿಗ್ಬೋದು. ಸೊ ಹಾಗಾಗಿ ನಾನು ಕೂಡ ಸರ್ಚ್ ಮಾಡಿದಾಗ ಇದಂಗೆ ತುಂಬಾನೇ ಇಷ್ಟ ಆಯ್ತು. ಸೊ ನಾನು ಕೂಡ ತರಿಸ್ಕೊಂಡಿದ್ದೀನಿ. ತುಂಬಾನೇ ಚೆನ್ನಾಗಿದೆ. ಇಷ್ಟೇ ತಗೊಳ್ಳಿ. ಪ್ಯಾಕ್ ಆಫ್ 6 ಬರುತ್ತೆ. ಫ್ರೆಂಡ್ಸ್, ನೆಕ್ಸ್ಟ್ ಬಂದು ಈ ಒಂದು ಕ್ಯಾಸ್ಟ್ರೋಲ್ ಸೆಟ್ ಕೂಡ ತರಿಸಿದ್ದೀನಿ. ಇದು ಪ್ಯಾಕ್ ಆಫ್ 2 ಬರುತ್ತೆ. ನಾನು ಇನ್ನೂ ಎಕ್ಸ್ಟ್ರಾ ಬೇಕು ಅಂತಾನು ಕೂಡ ತರಿಸ್ಕೊಂಡೆ. ನಿಮಗೆ ಎಕ್ಸ್ಟ್ರಾ ಬೇಕು ಅಂದ್ರೂ ಕೂಡ ನೀವು ಆರ್ಡರ್ ಮಾಡ್ಬೇಕಾದ್ರೆ ನಿಮ್ಗೆ ಎಷ್ಟು ಕ್ವಾಂಟಿಟಿ ಬೇಕೋ ಅದನ್ನ ತಗೋಬಹುದು. ಮೆಟೀರಿಯಲ್ ಬಂದು ಸ್ಟೇನ್ಲೆಸ್ ಸ್ಟೀಲ್ ಬರುತ್ತೆ ಅಂಡ್ ಆಲ್ಸೋ ಗ್ಲಾಸ್ ಲಿಡ್ ಕೊಟ್ಟಿದ್ದಾರೆ, ಓಕೆನಾ. ನಾರ್ಮಲ್ ಸ್ಟೇನ್ ಏನು ನಾರ್ಮಲ್ ಸ್ಟೀಲ್ ಇರುತ್ತೆ ನೋಡಿ, ಆ ಲಿಡ್ ಅಲ್ಲ, ಇದು ಗ್ಲಾಸ್ ಲಿಡ್ ಕೊಟ್ಟಿರೋಂಥದ್ದು. ತುಂಬಾನೇ ಚೆನ್ನಾಗಿದೆ ಅಂಡ್ ತುಂಬಾನೇ ಏನು ಸ್ವಲ್ಪ ಹೆವಿ ಆಗಿದೆ ಅಂತಾನೆ ಹೇಳ್ಬೋದು. ಸೊ ನಾನು 3 ತಗೊಂಡೆ. ನಿಮ್ಗೆ ಎಷ್ಟು ಬೇಕು ನೀವು ಅಷ್ಟನ್ನ ತಗೋಬಹುದು. ಇದು ನಾರ್ಮಲ್ ಇರೋದು ಪ್ಯಾಕ್ ಆಫ್ 2 ಇರೋದು, ಓಕೆನಾ. ಸೊ 2 ಕಂಪಲ್ಸರಿ ಇರುತ್ತೆ. ನಿಮ್ಗೆ ಬೇರೆ ಇನ್ನು ಎಕ್ಸ್ಟ್ರಾ ಇನ್ನು 2 ಬೇಕು ಅಥವಾ 3 ಬೇಕು ಅಥವಾ ಇನ್ನೊಂದು 5-6 ಬೇಕು ಅಂದ್ರೂ ಕೂಡ ನಿಮ್ಗೆ ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟನ್ನ ತಗೋಬಹುದು. ತುಂಬಾನೇ ಚೆನ್ನಾಗಿದೆ. ಸೊ ಈಗ ರೆಡಿ ಮಾಡಿರ್ತೀವಲ್ಲ ಕುಕ್ ಎಲ್ಲದು ಕೂಡ, ಸೊ ಅಡುಗೆ ಎಲ್ಲದು ಕೂಡ ಇದಕ್ಕೆ ಸರ್ವ್ ಮಾಡ್ಕೊಂಡು ಸೊ ಸರ್ವಿಂಗ್ ರೂಪದಲ್ಲಿ ನಾವು ಯೂಸ್ ಮಾಡ್ಬೋದು. ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ. ಸೊ ಡೈನಿಂಗ್ ಟೇಬಲ್ಗೆ ಇದನ್ನ ಇಡ್ಲಿಕ್ಕೆ ಸಖತ್ತಾಗಿ ಇರುತ್ತೆ ಅಂತಾನೆ ಹೇಳ್ಬೋದು. ಬಿಕಾಸ್ ಅಷ್ಟು ಒಳ್ಳೆ ಬ್ರಾಂಡೆಡ್ ಕ್ವಾಲಿಟಿಲಿ ಬಂದಿದೆ ಅಂಡ್ ಪ್ರೈಸ್ ಕೂಡ ತುಂಬಾನೇ ಕಡಿಮೆ ಪ್ರೈಸ್. ಪ್ಯಾಕ್ ಆಫ್ 2ಗೆ 412 ರುಪೀಸ್ ಇದೆ ಅಷ್ಟೇನೆ. ನೀವೀಗ 3-4 ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಲಿ ತಗೊಂತೀರಾ ಪೀಸ್ ಬೇಕು ಅಂತ ಹೇಳಿದ್ರೆ ಇನ್ನೂ ಕಡಿಮೆ ಪ್ರೈಸ್ ಅಲ್ಲೇ ಬರುತ್ತೆ ಫ್ರೆಂಡ್ಸ್, ಓಕೆನಾ. ಸರ್ವ್ ಮಾಡ್ಲಿಕ್ಕೆ ಬೆಸ್ಟ್ ಅಂತಾನೆ ಹೇಳ್ಬೋದು. ಬಿಕಾಸ್ ಗ್ಲಾಸ್ ಲಿಡ್ ಕೊಟ್ಟಿದ್ದಾರೆ. ಇನ್ನೂ ಕೂಡ ಡೈನಿಂಗ್ ಟೇಬಲ್ ಮೇಲೆ ತುಂಬಾ ಚೆನ್ನಾಗಿ ಕ್ಲಾಸಿಯಾಗಿ ಸ್ವಲ್ಪ ಸ್ಟ್ಯಾಂಡರ್ಡ್ ಆಗಿ ಕಾಣಿಸುತ್ತೆ ಅಂಡ್ ತುಂಬಾ ಕಡಿಮೆ ಪ್ರೈಸ್ ಕೂಡ ಹೌದು. ಇಷ್ಟ ನೀವು ಕೂಡ ತಗೊಳ್ಳಿ. ಲಿಂಕ್ ನಾನು ಕೊಟ್ಟಿರ್ತೀನಿ. ಫ್ರೆಂಡ್ಸ್, ನೆಕ್ಸ್ಟ್ ಬಂದು ಈ ಒಂದು ಸ್ಪೂನ್ ಸೆಟ್ ವಿತ್ ಸ್ಟ್ಯಾಂಡ್ ನ ತರಿಸಿದೀನಿ. ತುಂಬಾನೇ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. ಅಂಡ್ ಎಷ್ಟು ಗಟ್ಟಿಯಾಗಿದೆ ಅಂತ ಹೇಳಿದ್ರೆ ತುಂಬಾನೇ ಚೆನ್ನಾಗಿದೆ ಅಂಡ್ ಹೈ ಕ್ವಾಲಿಟಿ ಹೈ ಸ್ಟ್ಯಾಂಡರ್ಡ್ ಅಲ್ಲಿ ಕೊಟ್ಟಿದ್ದಾರೆ. ಇದು 24 ಪೀಸ್ ಬರುತ್ತೆ. ಅದರಲ್ಲಿ 6 ಬಂದು ಸೂಪ್ ಸ್ಪೂನ್ ಬರುತ್ತೆ ಅಂಡ್ 6 ಬಂದು ಡೆಸರ್ಟ್ ಸ್ಪೂನ್ ಬರುತ್ತೆ ಅಂಡ್ 6 ಪೋಕ್ ಸ್ಪೂನ್ ಬರುತ್ತೆ ಅಂಡ್ ಇನ್ನೊಂದು 6 ಬಂದು ಟೀ ಸ್ಪೂನ್ಸ್ ಬರುತ್ತೆ. ಸೊ ಡಿಫ್ರೆಂಟ್ ಶೇಪ್ ಅಲ್ಲಿ ಅಂದ್ರೆ ಸ್ವಲ್ಪ ಜಾಸ್ತಿ ಅಂದ್ರೆ ಸ್ವಲ್ಪ ಅಗ್ಲ ಇರೋದು ಕಮ್ಮಿ ಇರೋದು ಸೊ ಈ ರೀತಿನಲ್ಲಿ ಕೊಟ್ಟಿದ್ದಾರೆ. ಎಲ್ಲದೂ ಕೂಡ 6 ಬರುತ್ತೆ. ಸೊ ಟೋಟಲ್ ಆಗಿ 24 ಪೀಸ್ ಬರುತ್ತೆ ಫ್ರೆಂಡ್ಸ್, ಓಕೆನಾ. ಸ್ಟ್ಯಾಂಡ್ ಕೂಡ ಬಂದಿರೋದ್ರಿಂದ ಸೊ ಅಂಡ್ ಕಡಿಮೆ ಪ್ರೈಸ್ ಅಲ್ಲಿ ಕೂಡ ಸಿಕ್ಕಿರೋದ್ರಿಂದ ತುಂಬಾ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. ಸೊ ಡೈನಿಂಗ್ ಟೇಬಲ್ ಮೇಲೆ ಇಡ್ಲಿಕ್ಕೆ ಒಂದು ಬೆಸ್ಟ್ ಅಂತಾನೆ ಹೇಳ್ಬೋದು. ತುಂಬಾನೇ ಗಟ್ಟಿ ಕೂಡ ಇದೆ ಅಂಡ್ ತುಂಬಾ ಒಳ್ಳೆ ಬ್ರಾಂಡೆಡ್ ಕೂಡ. ಅಂಡ್ ಇದ್ರ ಪ್ರೈಸ್ ಎಷ್ಟು ಅಂತ ಹೇಳಿದ್ರೆ ಬರೀ 436 ರೂಪಾಯಿ ಅಷ್ಟೇ, ಓಕೆನಾ. ಸೊ ಎಲ್ಲೂ ಕೂಡ ನಾನು ಈ ರೀತಿ ಸ್ಟ್ಯಾಂಡ್ ಮತ್ತೆ ಸ್ಪೂನ್ ಇರೋಂಥ ಡಿಫ್ರೆಂಟ್ ಟೈಪ್ಸ್ ಆಫ್ ಸ್ಪೂನ್ ಇರೋದು ನಾನು ಎಲ್ಲೂ ಕೂಡ ನೋಡಿಲ್ಲ. ಸೊ ನೋಡಿದ್ರು ಕೂಡ ಏನು ತುಂಬಾ ಜಾಸ್ತಿ ಕಾಸ್ಟ್ಲಿನಲ್ಲೇ ಸಿಗ್ಬೋದು ಇಫ್ ಇನ್ ಕೇಸ್ ನಿಮ್ಮ ಮನೇಲಿ ಏನಾದ್ರು ಇತ್ತು ಅಂತ ಹೇಳಿದ್ರೆ. ಬಟ್ ತುಂಬಾನೇ ಚೆನ್ನಾಗಿದೆ. ಸೊ ಇಷ್ಟರೇ ನೀವು ಕೂಡ ತಗೊಳ್ಳಿ. ನಿಮ್ಗೆ ಕ್ವಾಂಟಿಟಿ ಇನ್ನೂ ಜಾಸ್ತಿ ಬೇಕು ಅಂದ್ರೂ ಕೂಡ ನಿಮ್ಗೆ ಸಿಗುತ್ತೆ, ಓಕೆನಾ. ಫ್ರೆಂಡ್ಸ್, ನೆಕ್ಸ್ಟ್ ಬಂದು ಪ್ಲಾಸ್ಟಿಕ್ ಸರ್ವಿಂಗ್ ಬೌಲ್ ನ ಕೂಡ ತರಿಸಿದೀನಿ. ತುಂಬಾ ಚೆನ್ನಾಗಿ ಇದೆ ಅಂತಾನೆ ಹೇಳ್ಬೋದು. ಗಟ್ಟಿಯಾಗಿ ತುಂಬಾ ಸಖತ್ತಾಗಿದೆ ಅಂಡ್ ಕಲರ್ ಅಷ್ಟೇ ತುಂಬಾ ಸ್ಟ್ಯಾಂಡರ್ಡ್ ಆಗಿ ಕೂಡ ಇದೆ. ಅದ್ರಲ್ಲಿ 2 ಕಲರ್ಸ್ ಏನೋ ಇತ್ತು, ಬಟ್ ನಾನು ಈ ಒಂದು ಬೀಚ್ ಕಲರ್ ತರಿಸಿದೀನಿ. ಪಿಂಕ್ ಕಲರ್ ಇನ್ನೊಂದಿದೆ, ಬೇಕಾದ್ರೆ ನೀವು ಪಿಂಕ್ ಕಲರ್ ಕೂಡ ಚೂಸ್ ಮಾಡ್ಬೋದು. ಅಂಡ್ ಸೇಮ್ ನಿಮ್ಗೆ ಸ್ಪೂನ್ ಕೂಡ ಬರುತ್ತೆ, ಅಂದ್ರೆ ಸೇಮ್ ಕಲರ್ ಅಲ್ಲಿ ಸ್ಪೂನ್ ಕೂಡ ಬರುತ್ತೆ. ತುಂಬಾನೇ ಚೆನ್ನಾಗಿದೆ ಸರ್ವ್ ಮಾಡ್ಲಿಕ್ಕೆ ಅಥವಾ ನೀವೇನಾದ್ರು ಡೆಸರ್ಟ್ ಏನಾದ್ರು ತಿನ್ಲಿಕ್ಕೆ ತುಂಬಾ ಚೆನ್ನಾಗಿದೆ. ಅಂಡ್ ಸೈಜ್ ಕೂಡ ಅಷ್ಟೇ ಒಂದು ಸ್ಟ್ಯಾಂಡರ್ಡ್ ಸೈಜ್ ಅಲ್ಲಿ ಇದೆ, ಓಕೆನಾ. ಸೊ ಇದು ಪ್ಯಾಕ್ ಆಫ್ 4 ಬರುತ್ತೆ. ನಿಮ್ಗೆ ಇನ್ನೂ ಜಾಸ್ತಿ ಕ್ವಾಂಟಿಟಿ ಬೇಕು ಅಂತ ಹೇಳಿದ್ರೆ ಸೊ ನೀವು ಆರ್ಡರ್ ಮಾಡುವಾಗ ಕ್ವಾಂಟಿಟಿ ಇನ್ನೂ ಕೂಡ ಜಾಸ್ತಿ ನೀವು ತಗೋಬಹುದು. ಅಂಡ್ ಈ ಬೌಲ್ ಪ್ರೈಸ್ ಎಷ್ಟು ಅಂತ ಹೇಳಿದ್ರೆ 276 ರೂಪಾಯಿ ಅಷ್ಟೇನೆ. ಬಟ್ ನಿಮ್ಗೆ ಅದು ಅನ್ಸೋದೇ ಇಲ್ಲ ತುಂಬಾ ಕಾಸ್ಟ್ಲಿ ಅಂತ ಇರಬಹುದು ಅಂತ ಅನ್ಸುತ್ತೆ, ಬಟ್ ತುಂಬಾನೇ ಕಡಿಮೆ ಪ್ರೈಸ್ ಸ್ಟ್ಯಾಂಡರ್ಡ್ ಆಗಿ ಕೊಟ್ಟಿದ್ದಾರೆ. ಸೊ ಇಷ್ಟ ಆದ್ರೆ ನೀವು ಕೂಡ ಪರ್ಚೇಸ್ ಮಾಡಿ. ಲಿಂಕ್ ನ ಡಿಸ್ಕ್ರಿಪ್ಷನ್ ಮತ್ತೆ ಕಮೆಂಟ್ ಬಾಕ್ಸ್ ಅಲ್ಲಿ ಪ್ರೊವೈಡ್ ಮಾಡಿರ್ತೇನೆ. ಓಕೆ ಫ್ರೆಂಡ್ಸ್, ನೋಡಿದ್ರಲ್ಲ, ನಾನು ಇದಷ್ಟು ಬಂದು ಕಿಚನ್ ಐಟಮ್ಸ್ ನನಗೆ ಬೇಕಾಗಿದ್ದನ್ನ ನಾನು ಪರ್ಚೇಸ್ ಮಾಡಿದೆ. ತುಂಬಾ ಚೆನ್ನಾಗಿ ಬಂದಿದೆ ಅಂಡ್ ಯಾವ್ದಾದ್ರು ಡ್ಯಾಮೇಜಸ್ ಆಗಿತ್ತಾ ಅಂತ ಹೇಳಿದ್ರೆ ಯಾವುದು ಕೂಡ ಡ್ಯಾಮೇಜಸ್ ಆಗಿಲ್ಲ. ಅಂಡ್ ನೀವೇ ನೋಡಿದ್ರೆ ನಾನು ಪ್ಯಾಕ್ ಕೂಡ ಓಪನ್ ಮಾಡೋದು ಕೂಡ ವಿಡಿಯೋ ಮಾಡ್ಕೊಂಡು ರೆಕಾರ್ಡ್ ಮಾಡಿದ್ದೇನೆ. ಸೊ ಅದನ್ನ ಹಾಗೇನೆ ನಿಮಗೆ ರಾಗಿನಾಗಿ ತೋರಿಸಿದ್ದೀನಿ. ತುಂಬಾ ಚೆನ್ನಾಗಿದೆ ಅಂಡ್ ಪ್ಯಾಕೇಜಿಂಗ್ ಕೂಡ ಅಷ್ಟೇ ತುಂಬಾ ಚೆನ್ನಾಗಿ ಕೊಟ್ಟಿದ್ರು. ಎಲ್ಲೂ ಕೂಡ ಡ್ಯಾಮೇಜಸ್ ಆಗಿಲ್ಲ ಅಂಡ್ ಒಳ್ಳೆ ಸಪ್ಲೈಯರ್ಸ್ ಹತ್ರ ತರಿಸಿದ್ದೀನಿ. ಸೊ ಇಷ್ಟ ಆದ್ರೆ ನಿಮಗೆ ಲಿಂಕ್ ಇರುತ್ತೆ ಡಿಸ್ಕ್ರಿಪ್ಷನ್ ಮತ್ತೆ ಕಮೆಂಟ್ ಬಾಕ್ಸ್ ಅಲ್ಲಿ
ಕೊಟ್ಟಿರ್ತೇನೆ. ಸೊ ನೀವು ಕೂಡ ಆರ್ಡರ್ ಮಾಡ್ಕೋಬಹುದು. ಅಂಡ್ ಕ್ವಾಂಟಿಟಿ ನಿಮ್ಗೆ ಇನ್ನೂ ಜಾಸ್ತಿ ಬೇಕು ಅಂತ ಹೇಳಿದ್ರೆ ಜಾಸ್ತಿ ಕ್ವಾಂಟಿಟಿಲೂ ಕೂಡ ತಗೋಬಹುದು. ನಾನು ಸ್ವಲ್ಪ ನಮ್ಗೆ ಎಷ್ಟು ಬೇಕೋ ಅಷ್ಟೇ ಕ್ವಾಂಟಿಟಿಲಿ ತಗೊಂಡಿದ್ದೀನಿ ಅಷ್ಟೇ. ಸೊ ಇಷ್ಟಾದ್ರೆ ನೀವು ಕೂಡ ಪರ್ಚೇಸ್ ಮಾಡಿ. ಅಂಡ್ ಹಾಗೆ ಈ ವಿಡಿಯೋದಲ್ಲಿ ಏನಾದ್ರು ಡೌಟ್ ಇತ್ತು ಅಂತ ಹೇಳಿದ್ರೆ ಕಮೆಂಟ್ ಮಾಡಿ. ಮತ್ತೆ ಈ ವಿಡಿಯೋನ ಇಷ್ಟ ಆದ್ರೆ ಲೈಕ್ ಮಾಡಿ. ಮತ್ತೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆಲ್ಲ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.